ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಎಷ್ಟು ಅಂತ ನೋಡಿದ್ರಿ, ಎಲ್ಲರೂ ಎದ್ದಿದ್ದೀವಿ ನೋಡಿ. ರಾಜೇಶ್ ಕೂಡ ಎದ್ದಿದ್ದಾರೆ. ಇವತ್ತು ತುಂಬ ಬೇಗನೆ ಎದ್ದಿರೋದು ಎಲ್ಲರೂ. ಯೂಶ್ವಲಿ ನಾನು 6:30ಗೆ ಅಲಾರಾಮ್ ಇಟ್ಟಿರ್ತೀನಿ. ಸೊ ಒಂದು 5-10 ಮಿನಿಟ್ಸ್ ಬಿಟ್ಟು ದಿನ ಹೇಳೋದು. ರಾಜೇಶ್ ಸಾನುಗೆ ಸ್ಕೂಲ್ ಬಿಡೋ ಹೊತ್ತಿಗೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದಿರ್ತಾರೆ. ಸಾನು ಕೂಡ ನಾನು ಎದ್ದ ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಬಿಟ್ಟು ಹೇಳೋದು. ಇವತ್ತು ಅವಳು 6 ಗಂಟೆಗೆ ಅಲಾರಾಮ್ ಇಟ್ಕೊಂಡು 6 ಗಂಟೆಗೆ ಎದ್ದಿದ್ದಾಳೆ. ಇಲ್ಲಿ ನಿಮಗೆ ಬಾತ್ರೂಮ್ ಇದು ನಮ್ಮ ರೂಮ್ನ ಬಾತ್ರೂಮು. ಅಲ್ಲಿ ಸಣ್ಣದಾಗಿ ಸೌಂಡ್ ಕೇಳಿಸ್ತಾ ಇರ್ಬೋದು. ಬಾತ್ರೂಮ್ ಸಿಂಗರ್ ಹಾಡ್ತಾ ಇರೋದು. ಅವರಾಗಲೇ ಸ್ನಾನಕ್ಕೆ ಹೋಗಿದ್ದಾರೆ. 6:15 ಸ್ನಾನಕ್ಕೆ ಹೋಗಿದ್ದಾಳೆ ಅವಳು. ರಾಜೇಶ್ ಇವಾಗೆದ್ದು ಅವರು ಕೂಡ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತಿಗೆ ನಾನು ತಿಂಡಿ ಏನು ಮಾಡೋ ಹಾಗೆ ಇರಲಿಲ್ಲ, ಬಟ್ ಸ್ಟಿಲ್ ಇಬ್ಬರು ಎದ್ದ ಮೇಲೆ ನಾನು ಮಲಗೋಕ್ಕಾಗತ್ತಾ? ಸೊ ನಾನು ಎಚ್ಚರ ಆಗಿದ್ದೀನಿ. ಸಾನು ಈಸ್ ಕುಕ್ಕಿಂಗ್. ನೀರು ಬಾಯ್ಲ್ ಮಾಡ್ಕೊಳ್ತಾಳೆ, ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತಾಳೆ. ಆ್ಯಸ್ ಆಫ್ ನಾವು ಇದನ್ನು ಮೊದಲು ಹೇಳಿದ್ದೆ ನಾನು, ಸಾನು ಏನೇನು ಮಾಡ್ತಾಳೆ ಅಂತ. ಸೊ ಸದ್ಯಕ್ಕೆ ಇದು ಎರಡೇನೆ. ಬೇಕಿಂಗಲ್ಲಿ ಹಂಗಿದ್ರೆ ಈ ಸರಿ ಹೇಳ್ಬೇಕಿತ್ತು ನಿನ್ನ ಫ್ರೆಂಡ್ಸ್ಗೆ ನಾನೇ ಮಾಡ್ಕೊಂಡು ಬರ್ತೀನಿ ಅಂತ. ನನಗೆ ಯಾಕೆ ಪಾಪ್ಕಾರ್ನ್ ಮಾಡಿಸ್ದೆ? ರೈಟ್ನಾ? ಈಗಲೂ ಮಾಡ್ತೀರಾ? ಹಾಂ, ಈಗಲೇ ಮಾಡ್ತಾ ಕೂತ್ಕೋ, ಹೋಗ್ಬೇಡ. ಸೊ ಈಗ ಸಾನು ಬ್ರೆಡ್ ತಿನ್ಕೊಂಡು ಹೊರಡೋದಕ್ಕೆ ರೆಡಿ. ರಾಜೇಶ್ ಸ್ನಾನಕ್ಕೆ ಹೋಗಿದ್ದಾರೆ. ಟೈಮ್ ಈಗ 6:30. ಸಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ. 7:30ಗೆ ಹೊರಡಿ ಅಂತ ಹೇಳಿದ್ದೆ ನಾನು. ಈಗ 7 ಗಂಟೆಗೆ ಹೊರಡಬೇಕು. ಇದು ನೋಡಿ, ಅವಳ ಫ್ರೆಂಡ್ ಹೆಸರು ಬರೆದು ಅವಳು ಕೊಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಅಂತ ಪಾಪ್ಕಾರ್ನ್ ಪ್ಯಾಕೆಟ್ಸ್. ಇವಳು ಯಾತಕ್ಕೆ ಇಷ್ಟು ಬೇಗ ಎದ್ದಿದ್ದಾಳೆ ಅಂತ ನೀವು ಕೇಳ್ಬೋದಲ್ವಾ? ಹೇಳಿ. ಶಬ್ದ ಮಾಡಬೇಡ, ಕೇಳಿಸಲ್ಲ. ಫನ್ ಟ್ರಿಪ್ ಟು ರೆಸಾರ್ಟ್. ಇದು ಸೆಕೆಂಡ್ ಟೈಮ್ ಸಾನು ಅವರು ಸ್ಕೂಲಿಂದ ರೆಸಾರ್ಟ್ಗೆ ಹೋಗ್ತಾ ಇರೋದು. ಸೊ ಅಲ್ಲೇ ತಿಂಡಿ, ಊಟ, ಸ್ನ್ಯಾಕ್ ಎಲ್ಲನೂ ಇರುತ್ತೆ. ಬಟ್ ಹೋಗೋ ವೇಯಲ್ಲಿ ಅವರು ತಿನ್ನೋದಕ್ಕೆ ಅಂತ ಒಬ್ಬೊಬ್ಬರು ಒಂದೊಂದು ತರ್ತೀವಿ ಅಂತ ಮಾತಾಡಿಕೊಂಡು ಇವ್ರ ಕ್ಲಾಸಿಂದ 7 ಗರ್ಲ್ಸ್ ಹೋಗ್ತಿರೋದು. ಸೊ 7 ಪ್ಯಾಕ್ ಆಫ್ ಪಾಪ್ಕಾರ್ನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆಯಿತಾ? ಇವ್ರ ಫ್ರೆಂಡು ಒಬ್ಬಳು ಯಾರು ಏನೇನು ತರ್ತಾರೆ ಮನೆ? ಒಬ್ಬಳು ಹೇಳ್ತೀನಿ ತನಿಷ್ಕಾ ಜ್ಯೂಸು, ಒಬ್ಬಳು ಚುಪ್ಪಾ ಚಿಪ್ಸು, ಮ್ಯಾಡ್ ಆ್ಯಂಗಲ್ಸು, ಚಿಪ್ಸು, ಡಾರ್ಕ್ ಫ್ಯಾಂಟಸಿ, ನಾನು ಪಾಪ್ಕಾರ್ನು, ಇನ್ನೊಬ್ಬಳು ಕ್ಯಾಡ್ಬರೀಸ್. ನೋಡಿ, 7 ಗರ್ಲ್ಸ್, 7 ಥಿಂಗ್ಸ್, ಎಂಜಾಯಿಂಗ್. ಸೊ ಈಗ ಇಷ್ಟು ತೊಗೊಂಡೋಗೋದು ಅಷ್ಟೇ. ಇದ್ರ ಜೊತೆ ಒಂದು ವಾಟರ್ ಬಾಟಲ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಈಗ ತಿಂಡಿ ಮಾಡ್ತಾರೆ ಸಾನು ಅವರು. ಗೋ ಹ್ಯಾವ್ ಬ್ರೆಡ್. ಚಾನಲ್ ಇವತ್ತು ಸ್ನೇಹಿತರೆ ಶುಕ್ರವಾರ. ಸೊ ಇವತ್ತು ನಾನು ಒಂದು ವ್ಲಾಗನ್ನು ಪೋಸ್ಟ್ ಮಾಡಬೇಕಿತ್ತು, ಬಟ್ ನನ್ನ ಡೇಟ್ ಇತ್ತು. ಆ ಟೈಮಲ್ಲಿ ನನಗೆ ಎಡಿಟ್ ಮಾಡೋದಕ್ಕೂ ಆಗೋದಿಲ್ಲ, ವ್ಲಾಗ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಪೇನ್ ಇರುತ್ತೆ. ಸೊ ಇವತ್ತು ಬೇಗ ಸ್ನಾನ ಮಾಡಿದ್ದೀನಿ. ಇಷ್ಟು ಬೇಗ ನಾನು ಈ ಟೈಮಲ್ಲಿ ಸ್ನಾನನೇ ಮಾಡೋದಿಲ್ಲ. ಇವತ್ತು ಬೇಗ ಸ್ನಾನ ಮಾಡಿ ಇವತ್ತು ವ್ಲಾಗನ್ನು ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಇವತ್ತು ಎಡಿಟ್ ಮಾಡಿ ನಾಳೆನೇ ಪೋಸ್ಟ್ ಮಾಡೋಣ ಅಂತ. ಸೊ ಗೊತ್ತು ನೀವು ಕಾಯ್ತಾ ಇರ್ತೀರಾ ಅಂತ. ಯಾಕೆ ಹಾಕಿಲ್ಲ ಅಂತ ಕಾಮೆಂಟ್ ಬಂದಿತ್ತು, ಅದಕ್ಕೆ ಇವತ್ತು ನಾನು ನಿಮಗೆ ರೀಸನ್ನು ತಿಳಿಸಿದ್ದೀನಿ. ಆ್ಯಂಡ್ ಬನ್ನಿ, Q&A ಕ್ವೆಶನ್ಸ್ ಕೇಳಿ ಅಂತ ಹೇಳಿದೆ. ತುಂಬ ಕ್ವೆಶನ್ಸ್ ಬಂದಿದೆ, ಅದನ್ನೆಲ್ಲ ಇವತ್ತು ಆನ್ಸರ್ ಮಾಡ್ತಾ ಸೊ ನಮ್ಮ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ. ಈಗ ಮೊದಲಿಗೆ ಪೂಜೆ ಅಂತೂ ಮಾಡೋ ಹಾಗಿಲ್ಲ. ಇವತ್ತು ಹಾಲು ಕೂಡ ಕುಡ್ದಿಲ್ಲ ನಾನು. ಬೇಗ ಸ್ನಾನ ಮಾಡಿ ಬಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಈಗ ಮೊದಲು ಕಿಚನ್ಗೆ ಹೋಗಿ ಹಾಲು ಕುಡಿದ್ಬಿಟ್ಟು ಮುಂದಿನ ಕೆಲಸಗಳನ್ನ ಶುರು ಮಾಡೋಣ. ಸೊ ಈಗ ಕೆಲಸ ಶುರು ಮಾಡ್ತಾ ಇದ್ದೀನಿ. ತಿಂಡಿ ಮಾಡಿ ಆಯಿತು. ಸೊ ನನ್ನ Q&A ಸೆಷನ್ನ ನನ್ನ ಕೆಲಸದೊಂದಿಗೆ ನಿಮಗೆ ಆನ್ಸರ್ ಮಾಡ್ತೀನಿ. Q&A ಅಂದರೆ ನಾನು ಕೂತ್ಕೊಂಡು ಅದನ್ನೇ ಆನ್ಸರ್ ಮಾಡಿದ್ರೆ ನಿಮಗೂ ಬೋರಿಂಗ್ ಅಂತ ಅನ್ನಿಸ್ಬೋದು. ಸೊ ನಾನು ಕೆಲಸ ಮಾಡ್ತಾ ಇರ್ತೀನಿ, ಅದ್ರ ಜೊತೆನೇ ವಾಯ್ಸ್ ಓವರಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಇದು ಓಕೆನಾ? ಕಾಮೆಂಟ್ ಮಾಡಿ ಹೇಳಿ. ಸೊ ಬನ್ನಿ, ನಾನು ಪೋಸ್ಟ್ ಕ್ರಿಯೇಟ್ ಮಾಡಿದ್ದು ಸೋಮವಾರ. ಸೊ ಸೋಮವಾರದಂದು ಯಾರ್ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರಾ ನೋಡೋಣ.
ಮೊದಲಿಗೆ ಪೂಜಾ ಅವರು ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಪೂಜಾ, ಅವರ ಕ್ವೆಶ್ಚನ್ ಅಂದರೆ ಎಷ್ಟು ವೆಯ್ಟ್ ಇದ್ದೀರಾ, ಹೌ ಟು ಮ್ಯಾನೇಜ್ ಡಯಟ್, ಹೆಲ್ತಿ ಫುಡ್ ಡೈಲಿ ಮಾಡ್ತೀರಾ, ಫುಡ್ ಕಂಟ್ರೋಲ್ ಮಾಡ್ತೀರಾ ಅಂತ. ಸೊ ಇದು ನಾನು ತುಂಬ ದಿನ ಆಯಿತು ವೆಯ್ಟ್ ಚೆಕ್ ಮಾಡಿ, ಅದಕ್ಕೆ ಎಂಟಿ ಸ್ಟಮಕಲ್ಲಿ ಮಾಡಬೇಕು ಅಂತ ಹೇಳ್ತಾರೆ, ಅಂದರೆ ವೆಯ್ಟ್ ಚೆಕ್ ಮಾಡಬೇಕು ಅಂತ. ಸೊ ಇನ್ನೊಂದು ದಿನ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ವೆಯ್ಟ್ ಚೆಕ್ ಮಾಡಿಬಿಟ್ಟು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ, ಡೈಲಿ ಫುಡ್ ಹೇಗೆ ಮಾಡ್ತೀನಿ, ಇದಕ್ಕೆಲ್ಲ ಆನ್ಸರು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನಗ್ಮಾ ಅವರು ಆಲ್ವೇಸ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ನಗ್ಮಾ ಅವರೇ. ಮತ್ತು ನೆಕ್ಸ್ಟು ಪ್ರೀತಿಕಾ ಮ್ಯಾಮ್, ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಪ್ಲೀಸ್ ಅಂತ. ಸೊ ವರ್ಕ್ ಫ್ರಮ್ ಹೋಮ್ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸ್ನೇಹಿತರೆ, ಅಂಥ ಜಾಬ್ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಅದಕ್ಕೆ ಅರ್ಚನಾ ರಘು ಅವರು ಕಾಮೆಂಟ್ ಕೂಡ ಮಾಡಿದ್ದಾರೆ, ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದಾರೆ. ಯಾವಾಗಲೂ ವರ್ಕ್ ಫ್ರಮ್ ಹೋಮ್ ಅಂತ ಇರೋದಿಲ್ಲ, ಅದೆಲ್ಲನೂ ಪೇ ಲೆಸ್ ಇರುತ್ತೆ ಅಥವಾ ಮೋಸ ಇರುತ್ತೆ ಅಂತ. ಸೊ ನೀವು ನೋಡಿ ಅದನ್ನು ಡೀಟೇಲ್ ಆಗಿ ಅವರು ಬರೆದಿದ್ದಾರೆ. ನೆಕ್ಸ್ಟು ಸರಸ್ವತಿ ಅವರು ಆಲ್ವೇಸ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ ಅಂತ. ಸೋ ಸ್ವೀಟ್, ಥ್ಯಾಂಕ್ ಯು ಸರಸ್ವತಿ ಅವರೇ. ನೆಕ್ಸ್ಟು ಅರ್ಚನಾ ರಘು ಅವ್ರ ಕ್ವೆಶನ್ ಕೇಳಿದ್ದಾರೆ. ಚೈತ್ರ ಗುಡ್ ಮಾರ್ನಿಂಗ್. Q&Aಗೆ ನನ್ನ ಪ್ರಶ್ನೆ, ರಾಜೇಶ್ ನಿಮಗೆ ಯಾವತ್ತಾದರೂ ಬೈದಿದ್ದಾರಾ ನಿಮ್ಮ ರಿಲೇಟಿವ್ಸ್ ಮುಂದೆ? ಆ್ಯಂಡ್ ಬೈದರೆ ಅವರು ಬೇಜಾರು ಮಾಡಿಕೊಂಡು ಅಯ್ಯೋ ನನ್ನ ಹೆಂಡತಿಗೆ ನಾನು ನೋವು ಮಾಡಿಬಿಟ್ಟೆ ಅಂತ ಅವರು ಮೊದಲು ಬಂದು ಸಾರಿ ಕೇಳ್ತಾರಾ ಅಂತ. ಈ ಕ್ವೆಶ್ಚನ್ಗೆ ಆನ್ಸರು, ನನಗೆ ಯಾವತ್ತೂ ಇಂಥ ಸಿಚುವೇಶನ್ನು ಬಂದಿಲ್ಲ, ನಾನು ಈ ಥರ ಸಿಚುವೇಶನ್ನ ಫೇಸ್ ಮಾಡಿಲ್ಲ. ಬಿಕಾಸ್ 2 ರೀಸನ್ಸ್ ಇದೆ. ಒಂದು, ರಾಜೇಶ್ ಈಸ್ ಅ ವೆರಿ ಸೆನ್ಸಿಬಲ್ ಮ್ಯಾನ್. ಅವರು ಯಾರೇ ಏನೇ ಹೇಳಿದ್ರೂ ತಕ್ಷಣ ರಿಯಾಕ್ಟ್ ಮಾಡೋರಲ್ಲ, ಅದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಆಮೇಲೆ ಅವರು ಎಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ ಹೊರತು ತಕ್ಷಣಕ್ಕೇ ಅವರು ಏನೋ ಡೆಸಿಷನ್ಸು ರಿಯಾಕ್ಷನ್ಸು ಕೊಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇನ್ನೂ ಒಂದು ಅಂದರೆ ನನ್ನ ಫ್ಯಾಮಿಲಿ ಆಗಲಿ ರಿಲೇಟಿವ್ಸ್ ಆಗಲಿ ಯಾರೂ ಈ ಥರ ಇಲ್ಲ. ಅಂದರೆ ಎಲ್ಲರ ಮುಂದೆನೂ ಅವಳಿಗೆ ಅವಮಾನ ಆಗಬೇಕು ಅನ್ನೋ ಥರ ಮಾತಾಡೋದು, ಅಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡೋದು, ಅಂಥ ಮನಸ್ಥಿತಿ ಇರೋರು ಯಾರೂ ನಮ್ಮಲ್ಲಿಲ್ಲ. ಸೊ ಇದು 2 ರೀಸನ್ಗೆ ನನಗೆ ಯಾವತ್ತೂ ಆ ಥರ ಪ್ರಮೇಯ ಬಂದಿಲ್ಲ. ಇನ್ನು ನಿಮಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರಾ ವೈಫ್ ಅಂತ ಅಥವಾ ಫ್ಯಾಮಿಲಿಗೆ ಕೊಡ್ತಾರಾ ಅಂತ ಹೇಳಿಬಿಟ್ಟು, ಇಲ್ಲಿ ನಾನು ಮತ್ತು ಫ್ಯಾಮಿಲಿ ಇಬ್ಬರು ಬೇರೆ ಬೇರೆ ಅಲ್ಲ. ನಾನು ಕೂಡ ಅವರ ಫ್ಯಾಮಿಲಿನೇ ಆಗಿರೋದ್ರಿಂದ ಇವ್ರು ಬೇರೆ ಅವ್ರು ಬೇರೆ ಅಂತ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಎಲ್ಲರೂ ಒಂದೇ ಅಲ್ವಾ. ನಾನು ಅವರ ಫ್ಯಾಮಿಲಿಗೆ ಎಂಟ್ರಾಗಿರೋದು, ನಾನು ಅವ್ರನ್ನ ಬೇರೆ ಮಾಡಿಲ್ಲ. ಹಾಗಾಗಿ ಇಂಪಾರ್ಟೆನ್ಸ್ ಕೊಡೋದು ಅನ್ನೋ ಥರ ಏನೂ ಬರೋದೇ ಇಲ್ಲ. ಆಲ್ ಆರ್ ಈಕ್ವಲ್, ಎಲ್ಲರೂ ಸಮನಾಗಿಯೇ ಟ್ರೀಟ್ ಮಾಡ್ತಾರೆ ರಾಜೇಶ್. ಏನಾದರೂ ಒಂದು ಸಿಚುವೇಶನ್ ಆಯಿತು ಅಂತ ಅಂದ್ಕೊಳ್ಳಿ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಯಾರ ಬಗ್ಗೆ ಅಂಥ ಸಿಚುವೇಶನು ಅಥವಾ ಕೆಟ್ಟದ್ದು ಏನೋ ಒಂದು ಕ್ವೆಶನ್ ಬಂದಿದೆ ಅಂದಾಗ ಅವ್ರು ಡಿಸ್ಕಸ್ ಮಾಡಿಬಿಟ್ಟು ಹೀಗಲ್ಲ ಹೀಗೆ ಅಂತ ತಿಳಿಸ್ತಾರೆ ಹೊರತು ಎಲ್ಲರ ಮುಂದೆ ಕೂತ್ಕೊಂಡು ಬೈಯೋದು, ಅವಮಾನ ಮಾಡೋದು ಯಾರಿಗೆ ಆಗಿರ್ಬೋದು, ನನಗೆ ಆಗಿರ್ಬೋದು, ಅಲ್ಲಿ ಊರಲ್ಲಿ ಯಾರೇ ಇರ್ಬೋದು. ಸೊ ಆ ಥರ ಯಾವತ್ತೂ ಆಗಿಲ್ಲ. ಸೊ ಇಷ್ಟು ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಅರ್ಚನಾ ಅವರೇ ನೈಸ್ ಪಿಕ್, ಅಮ್ಮ ಮಗಳು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಸಂಗೀತ ಅವರು ಗೋಲ್ಡ್ ಸಿಲ್ವರ್ ಸೇವಿಂಗ್ಸ್ ಟಿಪ್ಸ್ ಕೊಡಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಸ್ನೇಹಿತರೆ, ನಾನು ಲಾಸ್ಟ್ ವೀಕ್ ನೋಡಿದ್ರಿ ಒಂದು ಗೋಲ್ಕಾಯಿ ಇಟ್ಟಿದ್ದೆ, ಅದರಿಂದ ದುಡ್ಡನ್ನು ತೆಗೆದು ಲೆಕ್ಕ ಮಾಡ್ತಾಯಿದ್ರು ಅಪ್ಪ ಮಗಳು. ಅವತ್ತು ನಾನು ಗೋಲ್ಡ್ ಶಾಪಿಂಗಿಗೆ ಹೋಗಿದ್ದೆ. ಸೊ ಈ ಥರ ನಾನೊಂದು ಗೋಲ್ಕಾಯಿ ಇಟ್ಟಿದ್ದೀನಿ, ಅದು ರಾಜೇಶ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ್ಯಂಡ್ ನಾನು ನನ್ನ ಅರ್ನಿಂಗ್ಸಲ್ಲಿ ಇಷ್ಟು ಅಂತ ಎತ್ತಿಡ್ತೀನಿ. ಅಂದರೆ ನನ್ನ ಎಷ್ಟು ಅರ್ನಿಂಗ್ಸ್ ಇದೆಯೋ ಎಲ್ಲನೂ ನಾನು ಗೋಲ್ಡೇ ತೊಗೊಳೋದಿಲ್ಲ, ಎಲ್ಲನೂ ನಾನು ಸೇವಿಂಗ್ಸ್ ಮಾಡೋದಿಲ್ಲ. ಅದನ್ನು ಡೈವರ್ಟ್ ಮಾಡಿದ್ದೀನಿ. ಒಂದು FDಗೆ ಹೋಗಬೇಕು, ಒಂದು ತಿಂಗಳು ಇಷ್ಟು RD ಥರ, ಅಂದರೆ ತಿಂಗಳಿಗೆ ಇಷ್ಟು ಇನ್ವೆಸ್ಟ್ ಮಾಡೋದು, ಆಮೇಲೆ ನನ್ನ ಖರ್ಚಿಗೆ, ಆಮೇಲೆ ಮಿಕ್ಕಿದ್ದು ಇನ್ನೂ ಸ್ವಲ್ಪ ಲೋನ್ಗಳಿದೆ ಅದಕ್ಕೆ ಸೇವಿಂಗ್ಸ್ ಮಾಡಿಬಿಟ್ಟು ಬಾಕಿದನ್ನು ಮಾತ್ರನೇ ನಾನು ಗೋಲ್ಡ್ಗೆ ಹಾಕೋದು. ಆ್ಯಂಡ್ ರಾಜೇಶ್ ಅವ್ರಿಗೆ ನಾನು ಕೊಡಿಸಲೇಬೇಕು ನೀವು ಅಂತ ಏನು ಕೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಮೊದಲಿಂದನೂ ಅವ್ರಿಗೆ ಗೋಲ್ಡ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಅಷ್ಟೊಂದು ಅಟ್ರ್ಯಾಕ್ಟ್ ಮಾಡಲ್ಲ ಅವ್ರಿಗೆ. ಬಟ್ ನನಗೆ ಸ್ವಲ್ಪ ಇಷ್ಟ ಇರೋದ್ರಿಂದ ನಾನು ಅವ್ರಿಗಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡ್ತೀನಿ.
ಬಟ್ ಅವ್ರು ಅದಕ್ಕೆಲ್ಲ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಈಗ ನನ್ನ ಮಗಳಿಗೆ ಏನಾದರೂ ಒಂದು ಬರ್ತ್ಡೇಗೆ ತೊಗೊಳ್ಬೇಕು ಅಂತ ನನಗೆ ಆಸೆ ಇರುತ್ತೆ. ಸೊ ನಾನು ಅದಕ್ಕೆ ಅಂತ ಸ್ವಲ್ಪ ದುಡ್ಡನ್ನು ಎತ್ತಿಟ್ಕೊಳ್ತೀನಿ. ನನ್ನ ಬರ್ತ್ಡೇಗೆ ಆದರೆ ನಾನೇ ತೊಗೊಳ್ತೀನಿ, ಅಥವಾ ರಾಜೇಶ್ ಏನಾದರೂ ಇಷ್ಟ ಆದರೆ ಅವ್ರು ಕೊಡಿಸ್ಬೇಕು ಅಂತ ಅನಿಸಿದ್ರೆ ಅವ್ರು ಕೊಡಿಸ್ತಾರೆ. ಅದರ್ವೈಸ್ ನಾನು ಇಷ್ಟೇ ಇನ್ವೆಸ್ಟ್ ಮಾಡಬೇಕು ಅನ್ನೋ ಥರ ನಂದು ಪ್ಲ್ಯಾನಿಂಗ್ ಏನೂ ಇರೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಮೈ ಅರ್ನಿಂಗ್ಸ್ ಆ್ಯಂಡ್ ಸೇವಿಂಗ್ಸ್ ಆ್ಯಂಡ್ ಅದರ್ ಕಮಿಟ್ಮೆಂಟ್ಸ್. ಹೇಳಿದ್ನಲ್ಲ, ನನ್ನ ಸೇವಿಂಗ್ಸಲ್ಲಿ ಒಂದು ಪಾರ್ಟ್ ಮಾತ್ರನೇ ಗೋಲ್ಡ್ಗೆ ಹೋಗುತ್ತೆ ಹೊರತು ಎಲ್ಲನೂ ಗೋಲ್ಡ್ಗೆ ಹೋಗೋದಿಲ್ಲ. ಆ್ಯಂಡ್ ಇವಾಗಂತೂ ರೇಟ್ಗಳು ಎಷ್ಟಾಗಿದೆ ಅಂತ ನಿಮಗೆ ಗೊತ್ತು. ಮೊದಲು 10 ಗ್ರಾಮ್ ಬರೋ ಜಾಗದಲ್ಲಿ ಈಗ ಬರೀ 5 ಗ್ರಾಮು 7 ಗ್ರಾಮು ಆ ಥರ ಬರ್ತಾ ಇದೆ. ನನ್ನ ಇನ್ವೆಸ್ಟ್ಮೆಂಟ್ ಹೇಗೆ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅವ್ರಿಷ್ಟು ತೊಗೊಂಡ್ರು ಇವ್ರಿಷ್ಟು ತೊಗೊಂಡ್ರು ಅಂತ ಕಾಂಪಿಟೇಷನ್ ಬೇಸಿಸ್ ಮೇಲೆ ನಾನು ಯಾವತ್ತೂ ಗೋಲ್ಡನ್ನು ತೊಗೊಂಡಿಲ್ಲ. ನನ್ನ ಹತ್ರ ಎಷ್ಟು ಸೇವಿಂಗ್ಸ್ ಆಗುತ್ತೋ, ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡ್ಕೊಳ್ತೀನಿ. ಸಾನು ಟ್ರಿಪ್ಗೆ ಹೋಗಿದ್ದು ಫನ್ ಟ್ರಿಪ್ ಅಂತ. ಆದರೆ ಅಲ್ಲಿ ಏನಾಯ್ತು ರಜಾ? ಮಿಲಿಟರಿ ಟ್ರೈನಿಂಗ್. ಸರಿ, ಎಷ್ಟು ಗಂಟೆಗೆ ಹೋದ್ರಿ ಗೊತ್ತಿಲ್ಲ. ಹೋದ ತಕ್ಷಣ ಏನು ಮಾಡಿದ್ರಿ? ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಏನೋ ಇಡ್ಲಿ ಇತ್ತಂತೆ, ಪೂರಿ ಇತ್ತಂತೆ, ಆಮೇಲೆ ಚಾಕೋಸ್, ಹಾಲು ವಡೆ ಇರಲಿಲ್ವಾ? ಓಕೆ, ಜಾಸ್ತಿ ಏನು ಇರಲಿಲ್ಲ. ವಡೆ ಇಡ್ಲಿ ಇದ್ಮೇಲೆ ವಡೆ ಇರ್ಬೇಕು ತಾನೇ? ಇರಲಿಲ್ವಂತೆ. ದೋಸೆ ಇರಲಿಲ್ವಾ? ಉಪ್ಪಿಟ್ಟು? ಬರೀ ಇಡ್ಲಿ ಮತ್ತು ಪೂರಿ. ಹೇಳು. ಶೂಟಿಂಗ್ ಮಾಡಿದ್ವಿ, ಅದರಲ್ಲಿ ರಿಯಲ್ ಬುಲೆಟ್ ಇತ್ತು. ಆಮೇಲೆ ಯಾರಿಗೆ ಅದರಲ್ಲಿ ಜಾಸ್ತಿ ಸ್ಕೋರ್ ಸಿಗುತ್ತೋ ಅವ್ರಿಗೆ ಸರ್ಪ್ರೈಸ್ ಇರುತ್ತೆ. ನೀನು ಎಷ್ಟು ಹೊಡೆದೆ? ಮೆಟಲ್ ಸೌಂಡ್ ಬಂತು, ಅವ್ರು ನೋಡೇ ಇಲ್ಲ. ಸರ್ಕಲ್ ಇರುತ್ತೆ, ಇದು ರೌಂಡು. ಇಲ್ಲಿ ಬುಲ್ಸೈಯು 10 ಪಾಯಿಂಟ್ಸ್ ಏನು, ಇಲ್ಲಿ 9 8 7 6 5 4 3 2 1 0. ದೊಡ್ಡದಿತ್ತು ಗೊತ್ತಿಲ್ಲ, ಸೌಂಡ್ ಚೆನ್ನಾಗಿ ಪಟಾಕಿ ಹೊಡೆದಿತ್ತು. ಅವನೇ ಕಿವಿ ಮುಚ್ಕೊಂಡು ಬರ್ತಾ ಇದ್ದ. ಆವಾಗ 2 ಹೌಸು, ಚಾಲೆಂಜರ್ಸು ವಾಯ್ಜರ್ಸು. ಆಮೇಲೆ ನಮಗೆ ರೋಪ್ ಕೋರ್ಸ್ ಅಲ್ಲ, ಆಬ್ಸ್ಟಿಕಲ್ ಕೋರ್ಸ್ ಮಾಡಿಸಿದ್ರು. ಅಂದರೆ ಅವಾಗಲೇ ಶುರು ನಿಮ್ಮದು ಆರ್ಮಿ ಟ್ರೈನಿಂಗು? ಹಾಂ. ಅದಕ್ಕಿಂತ ಮುಂಚೆ ಒಂದು ಜ್ಯೂಸ್ ಕೊಡ್ತೀವಿ ಅನ್ಸುತ್ತೆ, ಜ್ಯೂಸ್ ಬಿಸ್ಕೆಟ್. ಅದಾದಮೇಲೆ ಆಬ್ಸ್ಟಿಕಲ್ ಕೋರ್ಸು. ಅದ್ರಲ್ಲಿ ಮೊದಲು ಪೈಪ್ ಥರ ದೊಡ್ಡದು, ಹಿಂಗೆ ಹೋಗಿ ಹಿಂಗೆ ಅದ್ರ ಒಳಗಡೆ ಒಂದು ಕಡೆ ಫುಲ್ ಕತ್ಲೆ ಡಕ್ ವಾಕ್ ಮಾಡಬೇಕಂತೆ. ಫುಲ್ ಕತ್ಲೆ, ನನಗೆ ಭಯ ಏನಾಗ್ಬಿಡುತ್ತೆ. ಡಕ್ ವಾಕ್ ಅಂದರೆ ಈಗ ಕುತ್ಕೊಂಡು ನಡೆಯೋದಾ? ಆಮೇಲೆ ಅಲ್ಲಿ ಉದ್ದ ರೋಪ್ ಕೋರ್ಸು, ಅವತ್ತು ಅದು ಮಾಡ್ಬೇಕಂತ ಇದ್ದಲ್ಲ, ಮೇಲ್ಗಡೆ ಆಗ್ತದೆ. ಹಾಂ. ಬೆಡ್ಡು ಇಲ್ಲ ಕೆಳಗಡೆ, ಹೆಲ್ಮೆಟ್ಟು ಹಾಕ್ಸಿಲ್ಲ. ಆಮೇಲೆ ಲಾಸ್ಟಲ್ಲಿ ಸ್ಟೆಪ್ಸ್ ಇತ್ತು. ಆಮೇಲೆ ಜಿಪ್ ಲೈನ್ ಅಂದರೆ ಹಿಂಗೆ ಇಟ್ಕೊಳ್ಳೋದು, ಅವ್ರು ರೋಪ್ ಇಟ್ಕೊಂಡು ಇಳಿಸಿದ್ರು. ಅದು ಮಾಡಿದೆ, ಅದು ಚೆನ್ನಾಗಿತ್ತು, ನಡೆಯೋದು ಚೆನ್ನಾಗಿರಲಿಲ್ಲ. ಆಮೇಲೆ ಟಾರ್ಸನ್ ಮಾಡಿಸಿದ್ರು. ಅದಿಷ್ಟೇ, ಇಲ್ಲಿಂದ ಅಲ್ಲಿ ತನಕ ಡಿಸ್ಟೆನ್ಸ್ ಅಷ್ಟೇ. ಉದ್ದ ರೋಪ್ ಇತ್ತು, ಒಂದು ಕೈಯಲ್ಲಿ ಒಂದು ಹಿಂದೆ ಥೈಸ್ ಮಿಡಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿ ಬಿಡೋದು. ಹಾಂ, ಹಿಂಗಿಂಗೆ ಗ್ರಿಲ್ಸ್ ಇತ್ತು ರೌಂಡು. ನಾನು ಜಾಕೆಟ್ ಹಾಕೊಂಡು ID ಕಾರ್ಡ್ ಕಟ್ಕೊಂಡಿದ್ದೆ ಜಾಕೆಟಲ್ಲಿ. ಅದರಲ್ಲಿ ಮಲ್ಕೊಂಡು ಹಿಂಗೆ ಹೋಗ್ಬೇಕು. ನಂಗೆ ಆಗ್ತಾನೇ ಇರಲಿಲ್ಲ, ಅಲ್ಲಿ ನಾಟ್ ಕಟ್ಕೊಂಡಿದ್ದೀನಲ್ಲ, ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ. ಮೇಲೆ ಎತ್ತಿ ಹೋದೆ. ತೆಗೆದು ಬಿಡ್ಬೇಕಿತ್ತು. ಮಲ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ, ತೆಗಿಯೋಕ್ಕೆ ಆಗಲಿಲ್ಲ. ಅದಾದಮೇಲೆ ಟಯರ್ ಇತ್ತು, ಅದರಿಂದ ರೋಪ್ ಇಟ್ಕೊಂಡು ಜಂಪ್ ಮಾಡಿ ಅದ್ರ ಥ್ರೂ ಹೋಗಬೇಕು. ಕೆಳಗಡೆ ಹಿಂಗೆ ಕ್ರಾಲ್ ಮಾಡ್ಕೊಂಡು ಹೋಗೋದು. ಮೇಲೆ ಶಾರ್ಪ್ ಇತ್ತು. ಕೇಳ್ತಾ ಇದ್ದೀರಲ್ಲ ನಮ್ಮ ಸಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಅಂತ. ಫನ್ ಟ್ರಿಪ್ ಅಂತ ಹೋಗಿದ್ದು, ಅಲ್ಲಿ ಏನೋ ಮಿಲಿಟ್ರಿ ಟ್ರೈನಿಂಗ್ ಕೊಟ್ರಂತೆ. ನಾವು ಟಿ ವಿಯಲ್ಲಿ ನೋಡಿದ್ದೀವಿ ಇದೆಲ್ಲ, ಕ್ರಾಲ್ ಮಾಡೋದು, ಹಗ್ಗ ಮೇಲೆ ಹತ್ತೋದು, ಒಂದು ಸಿಂಗಲ್ ಹಗ್ಗ ಇಟ್ಕೊಂಡು ನೇತಾಡೋದು, ಅದೆಲ್ಲನೂ ಮಾಡಿಸಿದ್ದಾರೆ. ಅದರದ್ದು ಬೂಟ್ ಕ್ಯಾಂಪ್ ಕೂಡ ಇದೆಯಂತೆ ಸಮ್ಮರಲ್ಲಿ. ಅದರದ್ದು ಒಂದು ಶೀಟ್ ತಂದು ತೋರಿಸಿದ್ಲು. ಮತ್ತು ಹೀಗಿತ್ತು ನಮ್ಮ ಸಾನುವಿನ ಟ್ರಿಪ್. ಆ್ಯಂಡ್ ನಾನು Q&A ಸೆಷನ್ನ ಹೀಗೇ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಎವ್ರಿ ವ್ಲಾಗಲ್ಲೂ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಒಬ್ಬರು ಕಾಮೆಂಟ್ ಮಾಡಿ ಹೇಳಿದರು, ಲಾಸ್ಟ್ ಟೈಮ್ ನಾನು ಕೇಳಿದ ಕ್ವೆಶನ್ಗೆ ನೀವು ಇನ್ನೂ ಆನ್ಸರ್ ಕೊಟ್ಟಿಲ್ಲ Q&A ಮಾಡಿದಾಗ, ಈಗ ಮತ್ತೊಂದು ಸಾರಿ ಮಾಡ್ತಾ ಇದ್ದೀರಾ ಅಂತ. ಅದು ಯಾಕೆ ಹಾಗಾಯಿತು ಅಂದರೆ, Q&A ಇದೆ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ ನಾನು.
ಸೊ ಅದನ್ನು ಎಷ್ಟು ಸಾರಿ ಅಂತ ಮಾಡ್ತೀರಾ? ಒಂದೇ ವಿಡಿಯೋಲಿ ಕವರ್ ಆಗೋ ಅಷ್ಟು ಕ್ವೆಶನ್ಸ್ ಕಡಿಮೆ ಇರಲಿಲ್ಲ, ತುಂಬ ಜಾಸ್ತಿ ಇತ್ತು. 2, 3 ಆ ಥರ ವೀಡಿಯೋಸ್ ಮಾಡಬೇಕಿತ್ತು. ಆ ಥರ ಮಾಡಿದಾಗ ನಿಮಗೂ ಕೂಡ ಬೇಜಾರಾಗುತ್ತಲ್ವಾ? ಆ್ಯಂಡ್ ವಾರಕ್ಕೆ 1 Q&A ಮಾಡ್ತೀನಿ ಅಂದ್ರೂ 3 ವೀಕ್ಸ್ ಆಗಿಬಿಡತ್ತೆ. ಸೊ ಆವಾಗ ನಿಮಗೆ ನನ್ನ ಆನ್ಸರೇ ಮಾಡಿಲ್ಲ ಅಂತ ನಿಮಗೂ ಬೇಜಾರಾಗುತ್ತೆ. ಆಮೇಲೆ ಅದನ್ನು ನೋಡ್ತಿರೋ ಇಲ್ವೋ ಮರ್ತ್ಬಿಟ್ಟಿರ್ತೀರಾ. ಆವಾಗ ನೀವು ನನ್ನ ಕ್ವೆಶನ್ಗೆ ಆನ್ಸರೇ ಮಾಡಿಲ್ಲ ಅಂತ ಹೇಳ್ತೀರಾ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಡೈಲಿ ವ್ಲಾಗಲ್ಲೇ ಆನ್ಸರ್ ಮಾಡ್ತೀನಿ ಒಂದು 3-4 ಕ್ವೆಶನ್ಸು. ಇದು ಓಕೆನಾ ಅಂತ ಕಾಮೆಂಟ್ ಮಾಡಿ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಸ್ನೇಹಿತರೆ.